ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭ್ರಷ್ಟಾಚಾರವನ್ನು ಮೂಲದಿಂದಲೇ ಕಿತ್ತೊಸೆಯದಿದ್ದರೆ ಈ ದೇಶಕ್ಕೆ ಭವಿಷ್ಯವಿಲ್ಲ. ರಾಮಕೃಷ್ಣ ಚಿಂತನಾ ವೇದಿಕೆಯ ಸಮಾವೇಶದಲ್ಲಿ ಎಂಪಿ ನಾಡೇಗೌಡ. ಏಯಾಡಿಯಲ್ಲಿ ಪ್ರಸಾದ್ ಪವಾರ್ ಉದ್ಘಾಟನೆ. ಚಿಲಿಂಬಿಯಲ್ಲಿ ಶಾರದಾ ರೆಸಿಡೆನ್ಸಿ, ರಥಬೀದಿಯಲ್ಲಿ ಪುಷ್ಕರ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ. ಇಲ್ಲಿ ಭಾವಚಿತ್ರಕ್ಕೆ ಮದುವೆ, ಭಕ್ತರ ದಿಬ್ಬಣ, ಮಾಂಗಲ್ಯಂ ತಂತು ನಾನೇನ. ಕಾವೂರು ದೇವಸ್ಥಾನದಲ್ಲಿ ನಡೆಯಿತು ಅಮ್ಮ ಭಗವಾನ್ ಕಲ್ಯಾಣೋತ್ಸವ. ವಾರ್ತೆಗಳ ವಿವರ. ರಾಮಕೃಷ್ಣ ಹೆಗಡೆ ಚಿಂತನಾ ವೇದಿಕೆಯ ಆಶ್ರಯದಲ್ಲಿ ನಡೆದ ಭ್ರಷ್ಟಾಚಾರ ನಿರ್ಮೂಲನಾ ಚಿಂತನಾ ಸಮಾವೇಶದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ನಾಡೇಗೌಡ ಪ್ರಧಾನ ಭಾಷಣ ಕೈದರು. ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನಾ ವೇದಿಕೆ ಮಂಗಳೂರು ಘಟಕದ ವತಿಯಿಂದ ಕುಲ್ಯ ಕುಲಾಲ ಮಂದಿರದಲ್ಲಿ ಭಾನುವಾರ ಸೌಹಾರ್ದ ಸಮಾವೇಶ, ಪರಿಸರ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಜಾಗೃತಿ ಸಮಾವೇಶವನ್ನು ಕೊಲ್ಯ ಶ್ರೀಗಳು ಉದ್ಘಾಟಿಸಿದರು. ಈ ವೇಳೆ ಮುಖ್ಯ ಅತಿಥಿಯಾಗಿದ್ದ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಎಂಪಿ ನಾಡೇಗೌಡ ಅವರು ಮಾತನಾಡುತ್ತಾ, ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರ ದೇಶವನ್ನು ಅಲುಗಾಡಿಸುತ್ತಿರುವ ಭ್ರಷ್ಟಾಚಾರವನ್ನು ಸಮರ್ಥವಾಗಿ ಹತ್ತಿಕ್ಕಲು ಹಲವರು ಪ್ರಯತ್ನಿಸಿದರಾದರೂ ಅವರಿಗೆ ಸಮರ್ಪಕ ಬೆಂಬಲ ಸಿಗದೇ ಇದ್ದುದರಿಂದ ಅದು ಇಂದು ವ್ಯಾಪಕವಾಗಿ ಹರಡಿಕೊಂಡಿದೆ ಎಂದರು. ನಾವು ಯಾರೂ ಹುಟ್ಟು ಮುಂದೆ ಈ ಜಾತಿಯಲ್ಲಿ ಹುಟ್ಟಬೇಕು, ಈ ಧರ್ಮದಲ್ಲಿ ಹುಟ್ಟಬೇಕು, ಈ ದೇಶದಲ್ಲೇ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡಿಲ್ಲ. ಹುಟ್ಟಬೇಕಾದ್ರೆ ನಾವು ಹುಟ್ಟುವಂಥದ್ದು ಒಂದು ಆಕಸ್ಮಿಕವಾಗಿ ಒಂದು ಧರ್ಮ, ಒಂದು ಜಾತಿ, ಒಂದು ಊರಲ್ಲಿ ಹುಟ್ಟುವಂಥದ್ದು ಆಕಸ್ಮಿಕ. ಆ ಹುಟ್ಟಿದಾಗ ನಮ್ಗೆ ಅದು ಏನೂ ಗೊತ್ತಿರೋದಿಲ್ಲ. ಆದರೆ ನಾವು ಬೆಳೆದು ಬಂದಂಗೆ ಅದಕ್ಕೆ ಭಾಳಷ್ಟು ಇದು ಬರ್ತದೆ. ನಾ ಇದು ಯಾಕೆ ಹೇಳ್ತೀನಿ ಅಂದರೆ, ಸೌಹಾರ್ದವಾಗಿರುವಂಥದ್ದು ಅಂದರೆ ನೀವು ಒಂದು ತೋಟದಲ್ಲಿ ಹೋದರೆ ಭಾಳ ವಿಭಿನ್ನವಾದ ಗಿಡಗಳಿರ್ತಾವೆ, ವಿಭಿನ್ನವಾದ ಹೂಗಳಿರ್ತಾವೆ, ಬೇರೆ ಕ್ಯಾಕ್ಟಸ್ಸು ಇರ್ತದೆ, ಹೂಗಳು ಇರ್ತಾವೆ. ಆದರೆ ಎಲ್ಲರೂ ಸೌಹಾರ್ದವಾಗಿ ಜೀವನ ಮಾಡುವಂಥ ಅದೇ ಆ ತೋಟನೇ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲೆಲ್ಲರೂ ನಾವು ಸೌಹಾರ್ದವಾಗಿ ಜೀವನ ಮಾಡಬೇಕಾಗತ್ತೆ. ಆದರೆ ದುರದೃಷ್ಟಕರ ಕೆಲವು ವ್ಯಕ್ತಿಗಳು ಇದನ್ನೇ ದುರುಪಯೋಗ ಮಾಡಿಕೊಂಡು, ಯಾಕೆ ನಮ್ಮ ದೇಶದಲ್ಲಿ. ಬೆಂಗಳೂರಿನ ಯೋಗ ಗುರು ಪ್ರಕಾಶ ಗುರೂಜಿ ಅವರು ಮಾತನಾಡುತ್ತಾ, ಶಾಂತಿ, ಸಾಮರಸ್ಯ, ಸೌಹಾರ್ದತೆಯಿಂದ ಕೂಡಿದ ಪರೋಪಕಾರಿ ಬಾಳು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದರು. ದೇವರು ಇಲ್ಲ ಅಂತ ಇದ್ದಂಥವನು, ಪುನರ್ಜನ್ಮದ ಬಗ್ಗೆ ಕಲ್ಪನೆ ಇಲ್ಲದಂಥ ಮಾವೋ ತ್ಸೆ ತುಂಗ್, ಚೀನಾ ದೇಶದ ಪ್ರಧಾನಿಯಾಗಿದ್ದಂಥ ಮಾವೋ ತ್ಸೆ ತುಂಗ್ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಪ್ರಜೆಗಳನ್ನು ಉದ್ದೇಶಿಸಿ ಹೇಳ್ತಾನೆ, ನೀವೇನಾದರೂ ಈ ಜನ್ಮದಲ್ಲಿ ಪುಣ್ಯ ಕೆಲಸವನ್ನು ಮಾಡಿದ್ರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ, ನೀವು ಮುಂದಿನ ಜನ್ಮದಲ್ಲಿ ಭಾರತೀಯರಾಗಿ ಹುಡ್ತೀರಾ ಅಂತ ಹೇಳ್ತಾರೆ. ನಾವು ಭಾರತೀಯರಾಗಿ ಹುಟ್ಟಿದ್ದೀವಿ, ಇಂಥ ಸಂತ ಮಹಾಂತರನ್ನು ನಾವು ಜೀವಂತವಾಗಿ ನೋಡಿದ್ದೀವಿ, ಅವರ ಮಹಾವಾಕ್ಯಗಳನ್ನು ಕೇಳಿದ್ದೀವಿ. ಅದನ್ನು ಅಳವಡಿಸ್ಕೊಂಡು ನಾವು ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋಣ. ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ ಕುದುರೆ ನೀನ್, ಅವನು ಪೇಳದಂತೆ ಪಯಣಿಗಾರು, ಮದುವೆಗೋ ಮಸಣಕೋ ಬೇಕೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮಾದ್ರು. ಇದೇ ಸಂದರ್ಭ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಪತ್ರಕರ್ತ ಅಕ್ಬರ್ ಉಳ್ಳಾಲ್, ಕೃಷ್ಣ ಕುಂಜತ್ತೂರು, ಶ್ರೀಮತಿ ಲತಾ ಎಸ್ ಶೆಟ್ಟಿ, ನಿವೃತ್ತ ವನಪಾಲಕ ಮುತ್ತಪ್ಪ ಬೆಳ್ತಂಗಡಿ, ಬ್ಯಾಂಕ್ ಉದ್ಯೋಗಿ ದೇವಿಕಾ ಎಸ್ ಮುಂತಾದವರನ್ನು ಸನ್ಮಾನಿಸಲಾಯಿತು. ಅನೇಕ ಬಡ ಸೇವೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಫಲಾನುಭವಿ ವಿದ್ಯಾನಗರ ಕ್ಷೇತ್ರದಲ್ಲಿ ಈಗಾಗಲೇ ಸ್ಟೂಡೆಂಟ್ ಅಲ್ಲ ಮಕ್ಕಳ ವಿಶ್ವ ಪ್ರದೇಶಗಳಲ್ಲಿ ನಕ್ಸಲೇ ಚಟುವಟಿಕೆ ಹಬ್ಬದ ತೀವ್ರಗೊಂಡಿದ್ದಾಗ ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸುತ್ತೇವೆ, ಸನ್ಮಾನ ಮಾಡಿಸುತ್ತೇವೆ.
ಸದಾ ಸಾಮಾಜಿಕ ಕಳಕಳಿಯ ಹಾಗೂ ವಿಘಟಿತ ಸೇವೆಯಲ್ಲಿ ಸಂತೋಷ. ಕಲ್ಲಡ್ಕ ಜುಮಾ ಮಸೀದಿಯ ಖತೀಬ ಕೆ ಸೈದರ್ ದಾರಿಮಿ, ಕೋಟೆಕಾರು ಬೀರಿಯ ಸಂತ ಅಲೋಷಿಯಸ್ ಕಾಲೇಜು ನಿರ್ದೇಶಕ ಡೆಂಜಿಲ್ ಲೋಬೋ, ಪೆರ್ಮೊರ್ನೂರು ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರು ಫಾದರ್ ಅಜಿತ್ ಮಿನೇಜಸ್, ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನ ವೇದಿಕೆಯ ಸ್ಥಾಪಕ ಕೆ ಸತ್ಯನಾರಾಯಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಯ ನಾಯ್ಕ್, ಕಬೀರ್ ಗಡಿಯಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಜನಾರ್ದನ ಸಾಲ್ಯಾನ್ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಅರುಣ್ ಉಳ್ಳಾಲ್ ಕಾರ್ಯಕ್ರಮ ನಿರೂಪಿಸಿದರು.